ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಗಳಾಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಹೆಲ್ತಿಯಾಗಿ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಸ್ವೀಟ್ ಪೊಟೊಟೊ ಪರೋಟ ಮಾಡ್ಕೊಳ್ಳೋಣ. ಸೀಗಣ್ಸ್ ಪರೋಟ ನೋಡಿ. ನಾನು ಸ್ವೀಟ್ ಪೊಟೊಟೊ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಅರ್ಧ kg. ಇದು ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ಎಲ್ಲ ನೀಟಾಗಿ ಮಾಡ್ಕೊಂಬೋದು. ಮಕ್ಕಳು ಕಲರು ಸ್ವೀಟ್ ಪೊಟೊಟೊ ತಿನ್ನಲ್ಲ, ಅಂಥವ್ರಿಗೆ ಈ ಥರ ಮಾಡಿಕೊಡಿ, ಅವ್ರಿಗೆ ಗೊತ್ತೇ ಆಗಲ್ಲ ಸ್ವೀಟ್ ಪೊಟೊಟೊಯಿಂದ ಪರೋಟ ಮಾಡಿಕೊಟ್ಟಿದ್ದಾರೆ ಅಂತ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಎಲ್ಲ ಈ ಥರ ಚಿಪ್ಪೆ ತೆಗೆದುಬಿಟ್ಟು ಇಲ್ಲಿ ತುರಿದರ ತೊಡ್ಕೊಬೋದು, ಇಲ್ಲಾಂದರೆ ನುಣ್ಣಗೆ ಪುಡಿ ಮಾಡಿಕೊಂಡು ಒಂದು ಒಗ್ಗರಣೆ ಕೊಡ್ಕೊಬೇಕು. ಇದ್ರಿಗೆ ನೋಡಿ, ಈ ಥರ ಎಲ್ಲ ಚಿಪ್ಪೆ ಸುಳಿಬೇಕು. ನಾನೊಂದು ಅರ್ಧ kg ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಈರುಳ್ಳಿ ಒಂದೆರಡು ಈರುಳ್ಳಿ ಸಣ್ಣಗೆ ಹಚ್ಚಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು, 2 ಹಸಿಮೆಣಸಿನಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅದು ಒಗ್ಗರಣೆಗೆ ಇದೆಲ್ಲ ಚಿಪ್ಪೆ ಸುಳ್ಕೊಬೇಕು. ಈ ಥರ ಈರುಳ್ಳಿ ತಿನ್ನೋದೇ ಇಲ್ಲ ಅನ್ನೋರು ಈರುಳ್ಳಿ ಸ್ಕಿಪ್ ಮಾಡಿ ಇನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಬೋದು. ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ತಿಂದಿರೋರು ಸ್ಕಿಪ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಆ ಥರ ಮಾಡ್ಕೊಬೋದು. ಈ ಥರ ಎಲ್ಲ ಚಿಪ್ಪೆ ಸುಳಿದು ಬಿಡಬೇಕು. ನೋಡಿ, ಈ ಥರ ಪುಡಿನೂ ಮಾಡ್ಕೊಬೋದು ಮ್ಯಾಕ್ಸರಿಂದ. ಇಲ್ಲಾಂದರೆ ಈ ಥರ ತುರಮಣಿ ತಗೊಂಡು ನೀಟಾಗಿ ತುರ್ಕೊಂಬಿಟ್ರೆ ಎಲ್ಲ ಪುಡಿ ಆಗ್ತದೆ, ಚೆನ್ನಾಗೂ ಇರ್ತದೆ. ಇದಿರಲ್ಲ ಅಲ್ಲಾಂದರೆ ನುಣ್ಣಗೆ ಪುಡಿ ಮಾಡ್ಕೊಂಡ್ರೆ ಆಯಿತು. ಆಯಿತು, ಪುಡಿನೂ ಮಾಡ್ಕೊಬೋದು, ತುರ್ಕೊಬೋದು. ನಲ್ಲಿ ನುಣ್ಣಗೆ ಮಾಡ್ಕೊಬೇಕು. ಯಾವ ಥರನ ಮಾಡ್ಕೊಳ್ಳಿ, ನುಣ್ಣಗೆ ಮಾಡಿಕೊಂಡ್ರೆ ಉಂಡೆ ಇಲ್ದಿರೋದು ತುಂಬ ಚೆನ್ನಾಗಿರ್ತದೆ. ನೋಡಿ, ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಸ್ಟವ್ ಹಚ್ಚೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದ್ರಿಗೆ 1-2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯಬೇಕು. ನೋಡಿ, ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಹಾಕ್ಕೋಣ. ಸಾಸಿವೆ ಚಿರುಪಡಿ ಬರಬೇಕು. ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನು. ಇದು ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಿಡಿದ ಮೇಲೆ ಎಲ್ಲ ಇದು ಮಾಡ್ಕೊಬೇಕು. ಸ್ವಲ್ಪ ಒಂದು ಸ್ಪೂನ್ ಅರ್ಧ ಸ್ಪೂನ್ ಹಿಂಗೆ ಹಾಕ್ಕೊಬೇಕು. ನೋಡಿ, ಸಾಸಿವೆ ಎಲ್ಲ ಸಿಡಿತಾ ಇದೆ. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಒಟ್ಟಿಗೆ ಹಾಕೋಣ. ಈ ಪರೋಟೆಗೆ ಸ್ವಲ್ಪ ಆನಿಯನ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಆನಿಯನ್ ತಿನ್ನೋರಾದ್ರೆ ಚೆನ್ನಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ, ತಿಂದಿರೋರು ಸ್ಕಿಪ್ ಮಾಡಿ ಆ ಥರನೇ ಒಗ್ಗರಣೆ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನಾನು ಆನಿಯನ್ ಹಾಕಿದ್ದೀನಿ, ದೊಡ್ಡ 2 ಆನಿಯನು, 2 ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಫ್ರೈ ಆಗಿದೆ ಸ್ವಲ್ಪ ಇದು. ಈಗ ಇದ್ರಾಗೆಲ್ಲ ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಅರಿಶಿನ ಎಲ್ಲ ಹಾಕೋಣ. ನಾನು ಒಂದು 1/4 ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದು ಸ್ವೀಟ್ ಪೊಟೊಟೊ ಅಲ್ವಾ, ಒಂದು ಸ್ವಲ್ಪ ಖಾರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರು ಒಂದು 2 ಸ್ಪೂನ್ ಹಾಕ್ಕೊತೀನಿ. ಇದು ಚಿಕ್ಕ ಸ್ಪೂನು. ನೀವು ಖಾರ ನೋಡಿ ಹಾಕ್ಕೊಳ್ಳಿ, ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಖಾರ ಹಾಕ್ಕೊಳ್ಳಿ. ಕೆಲವರಿಗೆ ಖಾರ ಇಷ್ಟ ಆಗುತ್ತೆ, ಕೆಲವರಿಗೆ ಖಾರ ಅಷ್ಟೊಂದು ಇಷ್ಟ ಆಗಲ್ಲ. ಗರಂ ಮಸಾಲ 1 ಸ್ಪೂನು.
ರುಚಿಗೆ ತಕ್ಕ ಉಪ್ಪು. ನಾನು ಸ್ವೀಟ್ ಪೊಟ್ಯಾಟೋಗೂ ಬೇಯಿಸೋಕೆ ಉಪ್ಪು ಹಾಕಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಸ್ವೀಟ್ ಪೊಟ್ಯಾಟೊ ಹಾಕ್ಕೊಂಬಿಡೋಣ. ಈಗ ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ರಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಒಟ್ಟಿಗೆ ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಎಲ್ಲ ಹೊಂದ್ಕೊಳ್ಳುತ್ತೆ. ಚೆನ್ನಾಗಿ ನುಣ್ಣಗೆ ಈ ಥರ ಮಾಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಆ ಥರ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಸೌಟಲ್ಲಿ ಈ ಥರ ಮ್ಯಾಶರ್ ತಗೊಂಡು ಈ ಥರ ಮಾಡಿರಿ. ಇನ್ನೂ ನುಣ್ಣಗಾಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮ್ಯಾಶರ್ ಕೈನಿಂದ ಈ ಥರ ಪ್ರೆಸ್ ಮಾಡಿ. ನೋಡಿ, ಈಗ ಇದಾಗಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು ಪರೋಟ ಮಾಡ್ಕೊಳಕ್ಕೆ. ಒಂದು ಪ್ಲೇಟ್ ತಗೊಂಡು ತಣ್ಣಗೆ ಮಾಡ್ಕೊಬೋದು, ಇಲ್ಲ ಅದರಲ್ಲೇ ತಣ್ಣಗೆ ಮಾಡ್ಕೊಬೋದು. ನೋಡಿ, ಪಲ್ಯ ನಾನು ಒಂದು ಪ್ಲೇಟಿಗೆ ತೆಗೆದಿದೆ, ತಣ್ಣಗಾಗಿದೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಪರೋಟ ಮಾಡೋಕ್ಕೆ ಉಂಡೆ ಮಾಡ್ಕೊಳ್ಳಿ. ಈ ಥರ ಉಂಡೆ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ. ಬಿಸಿ ಕಡಿಮೆ ಇರಬೇಕು, ಬಿಸಿಯಲ್ಲಿ ಪರೋಟ ಮಾಡೋಕ್ಕಾಗಲ್ಲ. ಬಿಸಿ ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ. ಅದು ಉಂಡೆ ಮಾಡಿ ಸೈಡ್ ಇಟ್ಕೊಂಡಿದ್ದೀನಿ. ಪರೋಟ ಮಾಡ್ಕೊಂಡು ಗೋಧಿ ಹಿಟ್ಟು ಪರೋಟ ನಾನು ಮಾಡ್ತಾ ಇರೋದು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತಗೊಂಡು ನೋಡಿ ಈ ಥರ ಮಾಡ್ಕೊಂಬಿಡಿ, ಈಸಿ ಆಗುತ್ತೆ. ಮಾಮೂಲಿ ಒಬ್ಬಟ್ಟಿದ ಗೂಡನ್ನ ಇಟ್ಬಿಟ್ಟು ಮಾಡ್ಕೊತೀರ, ಸೇಮ್ ಅದೇ ಥರ ಬರುತ್ತೆ. ಈ ಥರ ಮಾಡಿಬಿಟ್ಟು ಒಂದೇ ಉಂಡೆ ಇಟ್ಕೊಂಡು ಇದೆಲ್ಲ ಕ್ಲೋಸ್ ಮಾಡ್ಕೊಬೇಕು ಒಳಗಡೆಗೆ. ನೋಡಿ, ಈ ಥರ ಸೇಮ್ ಒಬ್ಬಟ್ಟಿಂದ ಹೂರ್ಣ ಮಾಡಿಕೊಂಡು ಕನಕ ಒಳಗಡೆ ಇಟ್ಕೊತೀವಲ್ಲ, ಸೇಮ್ ಅದೇ ಥರನೇ ಈ ಥರ ರೆಡಿ ಮಾಡ್ಕೊಂಬಿಟ್ಟು ಸ್ವಲ್ಪ ಹಿಟ್ಟು ಇದು ಮಾಡ್ಕೊಂಡು ಸವರ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳೋದು. ಆದರೆ ನಿಧಾನಕ್ಕೆ ಲಟ್ಟಿಸ್ಬೇಕು, ಸಾಫ್ಟಾಗಿ ಲಟ್ಟಿಸ್ಬೇಕು, ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು. ನಿಮ್ಗೆ ಎಷ್ಟು ತಳ್ಳಗೆ ಬೇಕೋ ಅಷ್ಟು ತಳ್ಳಗೆ ಮಾಡ್ಕೊಬೋದು ಪರೋಟ. ಅದೇ ಪರೋಟ ತುಂಬ ತಳ್ಳಗೆ ಮಾಡಲ್ವಲ್ಲ, ಯಾವಾಗಲೂ ಒಂದು ಸ್ವಲ್ಪ ದಪ್ಪ ಇರುತ್ತೆ. ಅಷ್ಟು ದಪ್ಪನಲ್ಲ, ಅಷ್ಟು ತಳ್ಳಗಲ್ಲ, ಆ ಥರ ಮಾಡ್ತೀನಿ. ನೋಡಿ ಯಾವ ಥರ ಮಾಡಿದ್ದೀನಿ, ಅಷ್ಟು ದಪ್ಪ ಇಲ್ಲ, ಅಷ್ಟು ತಳ್ಳಗಿಲ್ಲ, ಆ ಥರ ಮಾಡ್ಕೊಂಡಿದ್ದೀನಿ ಪರೋಟ. ನೋಡಿ, ಇನ್ನೂ ಒಂದು ಪರೋಟ ತೋರಿಸ್ತೀನಿ. ಈಗ ಒಂದು ಮಾಡಿಕೊಂಡೆ, ಇನ್ನೂ ಒಂದು ಸೇಮ್ ಆ ಥರನೇ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಈ ಥರ ಕಷ್ಟ ಅಂದರೆ ಗೋಧಿ ಹಿಟ್ಟು ಒಂದು ಅರ್ಧ, ಈ ಪಲ್ಯ ಒಂದು ಅರ್ಧ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಚಪಾತಿ ಹಿಟ್ಟು, ಅದಕ್ಕೆ ಆ ಥರ ಮಾಡ್ಕೊಬೋದು. ಬನ್ನಿ ಪರೋಟ ಸುಟ್ಕೊಳ್ಳೋಣ. ನೋಡಿ, ಸ್ಟವ್ ಹಚ್ಚೊಂದು ಹೆಂಚಿಟ್ಕೊಂಡಿದ್ದೀನಿ. ಹೆಂಚು ಬಿಸಿ ಬಂದಮೇಲೆ ಪರೋಟ ಹಾಕ್ಕೊಳ್ಳಿ. ಇದಕ್ಕೆ ತುಪ್ಪ ಬೆಣ್ಣೆ ಹಾಕಿ ಸುಟ್ಕೊಬೋದು, ಇಲ್ಲ ತುಪ್ಪ ಹಾಕಿ ಸುಟ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಎರಡೂ ತಿನ್ನಲ್ಲ ಅನ್ನೋರು ಎಣ್ಣೆ ಹಾಕಿ ಸುಟ್ಕೊಳ್ಳಿ. ನಾನು ತುಪ್ಪ ಹಾಕಿ ಸುಡ್ತಾಯಿದ್ದೀನಿ. ಬೆಣ್ಣೆ ತುಪ್ಪ ಅಂತೂ ಪರೋಟಕ್ಕೆ ತುಂಬ ಟೇಸ್ಟ್ ಕೊಡ್ತದೆ. ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟಲ್ಲಿ ಹೋಟ್ಲಲ್ಲೆಲ್ಲನೂ ಬೆಣ್ಣೆ ಹಾಕಿ ಸುಟ್ಕೊಡೋದು ಪರೋಟ. ಸುಲಭವಾಗಿ ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಬೋದು. ನೋಡಿ, ಕಲರ್ ಬರೀ ಸ್ವೀಟ್ ಪೊಟ್ಯಾಟೊ ತಿನ್ನೋದೇ ಇಲ್ಲ ಅಂತಾರೆ.
ಟರ್ನ್ ಮಾಡಿಕೊಂಡು ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸುಟ್ಕೊಳ್ಳಿ. ನೋಡಿ ಪರೋಟ ಆಯ್ತಿದ್ದು ಸುಟ್ಟಿದ್ದು. ನೋಡಿ ಪರೋಟ ರೆಡಿ ಇದೆ. ಪರೋಟ ಬಗ್ಗೆ ಪಲ್ಯ ಚಟ್ನಿ ಏನು ಮಾಡಲ್ಲ, ಮೊಸರು ಜೊತೆ ತಿನ್ನೋದು ಪರೋಟ. ಎಲ್ಲ ಹೋಟ್ಲಲ್ಲಿ ಮೊಸರೇ ಕೊಡೋದು, ಆದರೆ ಬರೀ ಮೊಸರು ಕೊಟ್ಬಿಟ್ಟು ಅವರು ಉಪ್ಪಿನಕಾಯಿ ಕೊಡ್ತಾರೆ. ನಾವು ಬರೀ ಮೊಸರಲ್ಲೇ ತಿನ್ನಲ್ಲ, ಅದ್ರಿಗೆ ಒಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ತೀವಿ. ನೋಡಿ ಆ ಮೊಸರಿಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಎಷ್ಟೆಷ್ಟು ತಿಂತೀರೋ ಅಂದ್ಬಿಟ್ಟು. ಮೊಸರುಕಾಗೆ ಮಸಾಲೆ ಎಲ್ಲನೂ, ಸ್ವಲ್ಪ ಖಾರ, ಚಿಲ್ಲಿ ಪೌಡರು ಮತ್ತು ರುಚಿಗೆ ತಕ್ಕ ಉಪ್ಪು, ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಮತ್ತು ಇದ್ರಿಗೆ ಈರುಳ್ಳಿ ತಿನ್ನೋಳು ಅಂದರೆ ಸ್ಕಿಪ್ ಮಾಡಿ. ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಇದ್ರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆಗಬೇಕು, ಎಲ್ಲ ಹೊಂದ್ಕೊಬೇಕು ಮೊಸರು ಜೊತೆ. ಆ ಥರ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು, ತುಂಬ ಅದ್ಭುತವಾಗಿರುತ್ತೆ. ಬನ್ನಿ ಟೇಸ್ಟ್ ನೋಡೋಣ. ಮೊಸರು ಉಪ್ಪಿನಕಾಯಿ, ಯಾವ ಥರ ಉಪ್ಪಿನಕಾಯಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹಂಗೆ ಬರೀದು ತಿನ್ಬೋದು, ಎಲ್ಲ ಹಾಕಿರ್ತೀವಲ್ಲ, ಇದು ಏನು ಬೇಕು ಅನ್ನೋದೇ ಇಲ್ಲ. ಅದನ್ನು ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಅದ್ಭುತ, ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಮಾಡ್ಕೊಂಡು ತಿನ್ನಿ. ನೀವು ಒಮ್ಮೆ ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೆಂಗೆ ಬಂತಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.